ಎಲ್ಲರಿಗೂ ಸ್ಮಿತಾ ಸವಿರುಚಿಗೆ ಸ್ವಾಗತ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಸಂಕ್ರಾಂತಿ ಹಬ್ಬದಲ್ಲಿ ವಿಶೇಷವಾಗಿ ಮಾಡೋ ಅಂಥ ಎಳ್ಳು ಬೆಲ್ಲನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಬೇಕು ಅಂದರೆ ವಿಡಿಯೋನ ಕೊನೆಯ ತನಕ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಹೊಸಬ್ರು ಯಾರಾದರೂ ಸ್ಮಿತಾ ಸವಿರುಚಿ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಸಂಕ್ರಾಂತಿ ಎಳ್ಳು ಮಾಡೋದಕ್ಕೆ ನಾನಿಲ್ಲಿ ಫಸ್ಟು ಕೊಬ್ಬರಿ ತೊಗೊಂಡಿದ್ದೀನಿ. ಇದು ಚೆನ್ನಾಗಿರೋ ಕೊಬ್ಬರಿನ ನೋಡಿ ತೊಗೊಂಡಿದ್ದೀನಿ. ಹಾಗೆ ಇದ್ರದ್ದು ಮೇಲಿನ ಸಿಪ್ಪೆ ತೊಗೊಂಡಿದ್ದೀನಿ. ಈ ಥರ ತುರಿಯೋದ್ರಲ್ಲಿ ಮೇಲಿನ ಸಿಪ್ಪೆನೆಲ್ಲ ಈ ಥರ ತುರಿದ್ಬಿಟ್ಟು ಹಾಗೆ ಈಗ ಇದನ್ನು ಕಟ್ ಮಾಡೋದಕ್ಕೆ ಇಟ್ಕೊಳ್ತೀನಿ. ಕೊಬ್ಬರಿ ನಿಮಗೆ ಇಲ್ಲಿ ತುಂಬ ಹಾರ್ಡಾಗಿದೆ ಅನಿಸಿದ್ರೆ ಒಂದು ಅರ್ಧ ಗಂಟೆ ತಣ್ಣೀರು ಬಟ್ಟೆನಲ್ಲಿ ಇದನ್ನು ಸುತ್ತಿಟ್ರೆ ನಿಮಗೆ ಹೆಚ್ಚೋದಕ್ಕೆ ಸುಲಭ ಆಗುತ್ತೆ. ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಒಂದೇ ಸೈಜ್ ಇದೆ ನೋಡಿ. ಈಗ ಇದನ್ನು ಬಿಸಿಲಲ್ಲಿ ಇಟ್ಕೊಳ್ಬೇಕು. ಒಂದಿನ ಪೂರ್ತಿ ಬಿಸಿಲಲ್ಲಿ ಇರಬೇಕಿದು. ಇದೇ ರೀತಿ ಎಲ್ಲ ಬೆಲ್ಲನೂ ಕೂಡ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದಿನ ಪೂರ್ತಿ ಬಿಸಿಲಲ್ಲಿ ಇಡ್ತೀನಿ. ಬೆಲ್ಲನ ಕಟ್ ಮಾಡೋವಾಗ ಕೈಗೆ ಅಂಟುತ್ತೆ, ಹಾಗಾಗಿ ಕೈನ ಮತ್ತು ಚಾಕುನ ಕ್ಲೀನ್ ಮಾಡ್ಕೊಳ್ತಾ ಕಟ್ ಮಾಡಬೇಕಾಗತ್ತೆ. ಇಲ್ಲಿ ನಾನು ಹುರ್ಗಡ್ಲೆನೂ ಒಂದು ದಿನ ಪೂರ್ತಿ ಬಿಸಿಲಲ್ಲಿ ಒಣಗಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಹುರ್ಗಡ್ಲೆ 1/4 kg ತೊಗೊಂಡಿದ್ದೀನಿ. ಬೆಲ್ಲ 4 ಅಚ್ಚು ತೊಗೊಂಡಿದ್ದೀನಿ. ಕೊಬ್ಬರಿ 2 ಗಿಟಕ್ಕೆ ತೊಗೊಂಡಿದ್ದೀನಿ. ಇಷ್ಟನ್ನು ನಾನು ಕಟ್ ಮಾಡಿ ಹಾಗೆ ಹುರ್ಗಡ್ಲೆನ ಕ್ಲೀನ್ ಮಾಡಿ ಬಿಸಿಲಲ್ಲಿ ಒಂದು ದಿನದ ತನಕ ಚೆನ್ನಾಗಿ ಒಣಗಿಸ್ಕೊಳ್ತೀನಿ. ಇದನ್ನೆಲ್ಲ ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ. ಗರ್ಗರಿಯಾಗಿ ಆಗಿದೆ. ಈಗ ಇದನ್ನೆಲ್ಲ ಒಂದು ಸಲ ಜರಡಿ ಇಟ್ಕೊಳ್ಳೋಣ. ಜರಡಿ ಯಾಕೆ ಹಿಡಿಯೋದು ಅಂತ ಅಂದರೆ ಇದರಲ್ಲಿ ಏನೇ ಪುಡಿಗಳಿದ್ರೂ ಅದು ನಮಗೆ ಸಿಕ್ಬಿಡುತ್ತೆ. ಇದು ಬರೀ ನಮಗೆ ಇದು ಮಾತ್ರ ಉದುದ್ರಾಗಿ ಸಿಗುತ್ತೆ. ಹಾಗಾಗಿ ಎಳ್ಳಿನ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ವೇಸ್ಟ್ ಬರುತ್ತೆ ಅಂತ ತೋರಿಸ್ತೀನಿ. ನೋಡಿ ಎಷ್ಟು ಇದರಲ್ಲಿ ಪುಡಿಗಳೆಲ್ಲ ಸೇರ್ಕೊಂಡಿರುತ್ತೆ ಅಂತ. ಹಾಗಾಗಿ ಇದನ್ನೆಲ್ಲ ಜರಡಿ ಹಿಡಿಬೇಕು. ನೋಡಿ ಬೆಲ್ಲ ಎಷ್ಟು ಬಂತು. ಕೊಬ್ಬರಿನೂ ಅದೇ ರೀತಿಯಲ್ಲೇ ಇಟ್ಕೊಳ್ಬೇಕು. ನೋಡಿ ಎಷ್ಟು ಪುಡಿ ಬಂತು. ಅದಕ್ಕಾಗಿ ಇದೆಲ್ಲ ಇದರಲ್ಲೇ ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ ಇದನ್ನು ಜರಡಿ ಇಟ್ಕೊಳ್ಬೇಕು. ಕೊಬ್ಬರಿ, ಬೆಲ್ಲ ಮತ್ತು ನಾನು ಹುರ್ಗಡ್ಲೆನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡು ಒಂದು ಸಲ ಜರಡಿ ಇಟ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ ಕಡಲೆ ಬೀಜ ಮತ್ತು ಎಳ್ಳನ್ನು ಸೇರಿಸ್ಬೇಕು ಹುರಿದ್ಬಿಟ್ಟು. ಅದ್ರ ನೆಕ್ಸ್ಟ್ ಸ್ಟೆಪ್ಪು ತೋರಿಸ್ತೀನಿ ಬನ್ನಿ. ನಾನು ಎಷ್ಟೆಷ್ಟು ಪದಾರ್ಥಗಳನ್ನ ತೊಗೊಂಡಿದ್ದೀನಿ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅದಕ್ಕೆ ಕಡಲೆ ಬೀಜನ 300 ಗ್ರಾಮ್ ತೊಗೊಂಡಿದ್ದೀನಿ. ಕೊಬ್ಬರಿ, ಬೆಲ್ಲ ಮತ್ತು ಹುರ್ಗಡ್ಲೆಗಿಂತ ಕಡಲೆ ಬೀಜ ಸ್ವಲ್ಪ ಜಾಸ್ತಿ ಇರಬೇಕು. ಹಾಗಾಗಿ ಅದನ್ನು 300 ಗ್ರಾಮ್ ತೊಗೊಂಡಿದ್ದೀನಿ. ಇದನ್ನು ತುಂಬ ಲೋ ಫ್ಲೇಮಲ್ಲಿ ನಾನು ಒಂಚೂರು ಸೀಸ್ದಂಗೆ ಹುರ್ಕೊಳ್ತೀನಿ. ಇದನ್ನು ಲೋ ಫ್ಲೇಮಲ್ಲಿ ತಿರುಗಿಸ್ತಾ ಒಂದೇ ಸಮ ಕೈ ಬಿಡ್ದಲ್ಲೇ ಉರಿತಾ ಹೋಗಬೇಕು. ಆಗ ಸಿಪ್ಪೆ ಮಾತ್ರ ಬಿಟ್ಕೊಳ್ಳುತ್ತೆ, ಆದರೆ ನಿಮಗೆ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗುತ್ತೆ. ಹಾಗೆ ಎಲ್ಲೂ ಕೂಡ ಸಿಯೋದಿಲ್ಲ. ಆ ಥರ ನೀವು ಇದನ್ನು ಹುರ್ಕೊಂಡ್ರೆ ಇದು ಎಳ್ಳಿಗೆ ತುಂಬ ರುಚಿ ಕೊಡುತ್ತೆ. ಈಗ ಇದು ಆಗಿದೆ. ಚೆನ್ನಾಗಿ ಹುರಿದಿದ್ದೀನಿ. ಇದು ಚೆನ್ನಾಗಿ ಸಿಪ್ಪೆ ಎಲ್ಲ ಆಚೆಗೆ ಬಂದುಬಿಟ್ಟಿದೆ. ಇಷ್ಟಾದರೆ ಸಾಕು. ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಇದ್ರದ್ದು ಸಿಪ್ಪೆ ಎಲ್ಲ ತಗೊಳ್ತೀನಿ. ಸಿಪ್ಪೆ ತೆಗ್ದಿರೋ ಅಂಥ ಕಡಲೆ ಬೀಜನ ನಾನಿಲ್ಲಿ ಎಳ್ಳಿಗೆ ಸೇರಿಸ್ತಾ ಇದ್ದೀನಿ. ಎಳ್ಳಿನ ಮಿಕ್ಸ್ಚರ್ಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಎಳ್ಳು ತೊಗೊಂಡಿದ್ದೀನಿ. ಇದು 150 ಗ್ರಾಮ್ನಷ್ಟಿದೆ. ಇದನ್ನು ಕೆಂಪಗೆ ಹುರ್ಕೊಂಡು ಎಳ್ಳು ಬೆಲ್ಲದ ಮಿಕ್ಸ್ಚರ್ಗೆ ಸೇರಿಸ್ತೀನಿ. ಇದನ್ನು ಕೊನೆಯಲ್ಲಿ ಹುರ್ಕೊಳ್ತಾ ಇದ್ದೀನಿ. ಎಳ್ಳು ಹುರಿದಿದ್ದಾಗಿದೆ. ಕೆಂಪಗೆ ಹುರಿದಿದ್ದೀನಿ, ಒಂಚೂರು ಸೀದಿಲ್ಲ. ಹಾಗೆ ಇದು ಚಿಟಪಟ ಅಂತ ಸೌಂಡ್ ಕೂಡ ಬಂತು. ಈಗ ಗ್ಯಾಸ್ ಆಫ್ ಮಾಡಿಕೊಂಡು ನಾನು ಎಳ್ಳಿನ ಮಿಕ್ಸ್ಚರ್ಗೆ ಮಿಕ್ಸ್ ಮಾಡ್ಕೊಳ್ತೀನಿ.
ಸಂಕ್ರಾಂತಿ ಹಬ್ಬದ ವಿಶೇಷ ಸಿಹಿ ಎಳ್ಳು ಬೆಲ್ಲ ರೆಡಿಯಾಗಿದೆ.